ನಮಸ್ತೆ, ನಾನು ನಿಮ್ಮ ಗಗನ್ ಜೀನಸಿಂದ. ಸೊ ನಿನ್ನೆ ಎಲ್ಲರೂ UPSC ಎಕ್ಸಾಮ್ ಬರ್ದಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ವಿಡಿಯೋಸ್ ಎಲ್ಲ ಬರ್ತಿದೆ ಯಾವ ಥರ ಕ್ವಶನ್ಸ್ ಪ್ಯಾಟರ್ನ್ ತೆಗೆದಿದ್ದಾರೆ ಅಂತ. ನನ್ನ ಕ್ವಶನ್ UPSC ಚೇರ್ಮನ್ಗೆ ಅಥವಾ ಕಮಿಟಿ ಅವರಿಗೆ, ನೀವು ಒಂದು ಕ್ವಶನ್ಸ್ ತೆಗಿಬೇಕಾದ್ರೆ ಒಂದು ಪ್ಯಾಟರ್ನ್ ಇರುತ್ತೆ, ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ಅದ್ರ ರಿಲೇಟೆಡ್ ಕ್ವಶನ್ಸ್ ತೆಗಿಬೇಕಲ್ವಾ. ಕ್ವಶನ್ಸ್ ನಾವು ವಿಡಿಯೋದಲ್ಲಿ ನೋಡೋದಾದರೆ ನೋಡಿ, 2027 ಕರೆಂಟ್ ಅಫೇರ್ಸ್ ನಡೀತಿದೆ, 2027 ಕ್ವಶನ್ಸ್ ಕೇಳಿದ್ದಾರೆ. ಹೆಂಗೆ ಆನ್ಸರ್ ಮಾಡ್ತಾರೆ ಸ್ಟೂಡೆಂಟು. ಆಮೇಲೆ ಎಕ್ಸ್ಪರ್ಸನ್ನು ಬಾರ್ನ್ ಇನ್ USA, ಆಮೇಲೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾನೆ, ಅವನಿಗೆ ಯಾವ ಇಯರಲ್ಲಿ ಅವನ ಹೆಸರಿನ ನೋಬೆಲ್ ಪ್ರಶಸ್ತಿ ತಗೊಂಡವನು ಅಂತ ಕ್ವಶನ್ ಕೇಳ್ತಿರಲ್ಲ. ಅದು ಹೆಂಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಸ್ಟೂಡೆಂಟು. ಕಷ್ಟಪಟ್ಟು ಯಾವುದೋ ಊರಿಂದ ಬಂದಿರ್ತಾರೆ, ಎಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ, ಎಷ್ಟೋ ಓದಿರ್ತಾರೆ, ಅಂಥವ್ರಿಗೆ ಯಾವ ಥರ ಎಕ್ಸಾಮ್ ಬರೀಬೇಕು. ನೀವು ಟಫ್ ಕ್ವಶನ್ ಪೇಪರ್ ತೆಗೀರಿ, ಬೇಡ ಅನ್ನಲ್ಲ, ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಯಾಂಪಲ್ ಪೇಪರ್ ಬಿಡಿರಿ. ಇದೇ ಥರ ನಾವು ತೆಗಿತೀವಿ ಕ್ವಶನ್ನು. ಅಷ್ಟು ಫಸ್ಟ್ ಏಡೆಡ್ ಆಗಿ ಕೆಲವೊಂದು ಸಾರಿ ಅಂತಿರುತ್ತೆ, ಯಾವುದಾದ್ರು ನಶ ಮಾಡ್ಕೊಂಬಂದು ಕ್ವಶನ್ ಪೇಪರ್ ತೆಗ್ದಿದ್ದಾನ, ಕ್ವಶನ್ ಪೇಪರ್ ತೆಗಿಯೋನು. ಇದೆಲ್ಲ ಈವನ್ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ UPSC ಚೇರ್ಮನ್ ಕಮಿಟಿಯವ್ರು ಕೊಟ್ಟರು ಅವ್ರು ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಥರ ಕ್ವಶನ್ ಪೇಪರು ಕಷ್ಟಪಟ್ಟು ಸ್ಟೂಡೆಂಟ್ ಓದಿರ್ತಾರೆ. ಕೆಲವೊಬ್ರು ಲಾಸ್ಟ್ ಅಟೆಂಪ್ಟ್ ಇರುತ್ತೆ, 2-3 ಸಾರಿ ಅಟೆಂಪ್ಟ್ ಮಾಡಿರ್ತಾರೆ. ಅವ್ರು ಯಾವ ಥರ ಎಕ್ಸಾಮ್ ಬರೀತಾರೆ ಅಲ್ವಾ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. UPSC ಕಮಿಟಿಯವರಿಗೆ ರೀಚ್ ಆಗಬೇಕು ಇದು. They should take action on this. Student life ಬಗ್ಗೆ ಆಟ ಆಡಬೇಡಿ. ಥ್ಯಾಂಕ್ ಯು.